ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್ ಗಾಡಿನ ರೆಡಿ ಆತ್ರಿ ಮತ್ತು ಎಣ್ಣಿನ ರೆಡಿ ಆಗೈತಿ ಇದನ್ನು ಮಿಕ್ಸ್ ಮಾಡ್ಕೊಳೋದು ಮತ್ತು ದಳಂಬ್ರಿಗೆ ಎಣ್ಣೆ ಹೊಡಿದ್ರಿ ಏನು ಬರೀ ದಳಂಬ್ರಿಗೆ ಎಣ್ಣೆ ಹೊಡಿಯೋದು ಬರೀ ಇದಂತಂದು ಹೊಡಿಯಾಗತ್ತೆ ಬರೀ ಹೆಂಗಂದ್ರೆ ನಾವು ಇಲ್ಲೇ ಹಳ್ಳಿಯಾಗಿರೋರಿ ಮತ್ತು ನಾವು ಏನು ಕೆಲಸ ಮಾಡ್ತೀವಿ ಅನ್ನೆಲ್ಲ ಹಾಕ್ಬೇಕಲ್ರಿ ಬರೀ ಮಣ್ಣಿನ ದಳಂಬ್ರಿಗೆ ಎಣ್ಣೆ ಹೊಡಿತೀವಿ ಈಗಲೂ ದಳಂಬ್ರಿಗೆ ಎಣ್ಣೆ ಹೊಡ್ಯೋದು ಯಾಕಪ್ಪ ಅಂದ್ರೆ ಹಣ್ಣಿಗೆ ಬಿಡೋಕೆ ಕುಂತೀರಿ ದಳಂಬ್ರಿನ ಅದಕ್ಕೆ ರೀ ಇದು 4 ಎಕರೆ ಹೊಡಿಬೇಕು ರೀ ಅಲ್ಲಿ ಮ್ಯಾಲಿನ ತೋಡ್ಕೊಂಡು ಬರ್ಬೇಕು ಸ್ಟಾರ್ಟ್ ಮಾಡ್ಬೇಕು ರೀ ಇದಕ್ಕೆಲ್ಲ ಎಣ್ಣೆ ಹಾಕ್ಯಂಡು ಅಲ್ಲೇ ಗಾಡಿ ಎಲ್ಲ ರೆಡಿ ಆಗೈತಿ ನೋಡಮ್ಮ ಮ್ಯಾಲಿಂದ ಬಂದ್ಬಿಡಕ್ಕೆ ಅಲ್ಲಿಂದ ಬಂದ್ರೆ ಈಜಿ ಆಗ್ಬಿಡುತ್ತೆ ಮತ್ತೆ ಈಜಿ ಆಗುತ್ತೆ ಭಾಳ ಇದಾಗಲ್ಲ ರೀ ನೋಡಮ್ಮ ಮ್ಯಾಲಿಂದ ಬರಮ್ರಿ ನೀವು 4 ಎಕರೆ ಹೊಡ್ಕೊಂಡ್ರೆ ರೀ ಕೆಲಸ ಮುಂದೆ ಸ್ಟಾರ್ಟ್ ಮಾಡ್ಬೇಕು ರೀ ಯಾಕಂದ್ರೆ ನೋಡ್ರಿ ಇಲ್ಲಿ ಮೊನ್ನೆ ಎಲ್ಲ ಎಲ್ಲಿ ಹೋದ್ರೆ ಎಣ್ಣೆ ಹೊಡಿದಿದ್ವಲ್ಲ ಒಳ್ಳೆ ಚಿಗುರು ಹೆಂಗೆ ಬಂದೈತಿ ಹೊಳೆ ಚಿಗುರು ಬರ್ತಾರೆ ಮೊನ್ನೆ ಇನ್ನೊಂದು ಎಣ್ಣೆ ಹೊಡಿದ್ರು ಹೊಳೆ ಚಿಗುರು ಬರೋ ಎಣ್ಣೆ ಹೊಡಿದಿದ್ರು ಈಗ ಹಣ್ಣಿ ಬಿಡೋ ಮುಂದೆ ಭಾಳ ಖರ್ಚು ರೀ ಇದು ದಳಂಬ್ರಿ ಬಿಡೋದು ಹಣ್ಣಿ ಬಿಡೋದು ಮತ್ತು ಒಳ್ಳೆ ಅವಕ್ಕೆ ಆಗಲೇ ಮುಗ್ಲಿ ಎಣ್ಣೆ ಹೊಡ್ಯೋದು ಗೊಬ್ಬರ ಮತ್ತು ಗೊಬ್ಬರನ ಹಾಕಿವ್ರಿ ಮತ್ತಿಗೆ ತಿಪ್ಪಿ ಗೊಬ್ಬರ ಒಳ್ಳೆ ಗೋರ್ಮೆಂಟ್ ಗೊಬ್ಬರ ಅವಕ್ಕೆ ಅದಕ್ಕೆ ಹಾಕಿವಿ ನೋಡಮ್ಮ ಎಣ್ಣೆ ಹೊಡ್ಯೋ ಮುಂದೆ ಒಳ್ಳೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬರ್ರಿ ಒಂದು ಎಣ್ಣೆ ಒಂದು 3 ಪೌಡ್ರ್ 3 ಅಂದಾರೆ ಅವು ಎಣ್ಣೆನ ಇದಕ್ಕೆ ಹಾಕ್ಯಂದು ಮಿಕ್ಸ್ ಹೊಡೆದು ಅದಕ್ಕೆ ಹಾಕಿಂದ ದಳಂಬ್ರಿಗೆ ಎಣ್ಣೆ ಹೊಡ್ಯಾರೆ ನೋಡಮ್ಮ ಆಗತ್ತೆ ರೀ ಒಟ್ಟು ಮಿಕ್ಸ್ ಹೊಡ್ಕೊಂಡು ಗಾಡಿನೆಲ್ಲ ರೆಡಿ ಆಗೈತಿ ಮತ್ತು ಅವು ರೆಡಿ ಎಲ್ಲ ರೆಡಿ ಆಗ್ಯಾವ ಮತ್ತು ಏನೈತಿ ಎಣ್ಣೆ ನೋಡ್ರಿ ನೋಡು ಕೇಳು ಒಂದು ಎಣ್ಣೆ ಒಂದರೆ ಅಷ್ಟು ಪುಡಿ 3 ಪ್ಯಾಕೆಟ್ ಕೊಟ್ರೆ ಇದಕ್ಕೆ ಮಿಕ್ಸ್ ಹೊಡ್ಕೊಂಡು ಅಲ್ಲಿ ಮತ್ತು ಗಾಡಿಯಾಗ ಅಲ್ಲಿ ಬ್ಯಾರಲ್ ಐತ್ರಿ ಅದ್ರಾಗ ಹಾಕ್ಯಂದು ದಳಂಬ್ರಿಗೆ ಎಣ್ಣೆ ಹೊಡಿಬೇಕು ಅವ್ರು ಮೇಡಮ್ ಬರ್ರಿ ಇದಕ್ಕೆ ಮಿಕ್ಸ್ ಹೊಡ್ಯೋದು ಇವತ್ತಿನ ಕೆಲಸ ಇದ್ದಾರೆ ಇವತ್ತು ಎಣ್ಣೆ ಹೊಡ್ಯೋದು ನೋಡಮ್ಮ ಬುಕ್ಕೋದಾಗ ಇವು ಇದು ಬುಲೆಟೆಕ್ಸ್ ಬಾ ಒಳ್ಳೆ ಡಿವನ್ ಸೆಕ್ಟೆಂಟ್ ಅಮ್ಮ ಮನೆ ಹೊಡೆದ ತಂಬ ಇದನ್ನ ಅವ ಮೊನ್ನೆ ಹೇಳಿದ್ವಿ ಅವಾಗ ಮಾತಾಡ್ದುಂಟಿ ಮಡಿಕೊಡ್ಯಾಕೆ ಯಾರಿಲ್ಲ ಬರ್ರಿ ಕೇಳ್ಕೊಂಬರಕ್ಕ ನಾವು ಎಣ್ಣೆ ಬದ್ಲಿ ಅಂತ್ರಿ ನೋಡಮ್ಮ ಯಾವ ಎಣ್ಣೆ ತರ್ತಾನಂತಂದು ಯಾವುದನಲ್ಲ ನೋಡಮ್ಮ ತೊಳ್ಳೆ ಎಣ್ಣೆ ಚಂದ ನೋಡ್ರಿ ಇದಕ್ಕೆ ಪಾನ ಇನ್ನೊಂದಿದ್ರಿ ಅವಾಗಲಿ ಎಣ್ಣೆ ಅಲ್ಲ ಅಂತ್ರಿ ಅವು ಕೇಳ್ತಿರ್ಬೇಕ್ರಿ ಯಾರನಾರ ಮತ್ತು ಬತ್ತಿ ಎಣ್ಣೆ ಹಾಕಿದ್ರೆ 10,000 ಕೊಟ್ಟಲ್ರಿ ದಳಂಬ್ರಿ ಇವು ಅಂತ್ರಿ ಇವನ್ನ ಹಾಕಿ ಈ ಬೆರಲ್ನಾಗ ಹಾಕಿ ಮಿಕ್ಸ್ ಹೊಡಿಬೇಕು ರೀ ಮಿಕ್ಸ್ ಹೊಡೆದು ಇವನ್ನ ರೀ ಫೋನ್ ಹಚ್ಚಿ ಕೇಳ್ಕೊಂಡು ಮಾತಾಡ್ಬೇಕ್ರಿ ಗೊತ್ತಾಗಲಿಲ್ಲ ಅಂದ್ರೆ ಹಾಕಿದ್ವಿ ಅಂದ್ರೆ ನಾವು ಕೆಲಸ ಕಟ್ತಿದ್ರಿ ಅದು ಪೂರ ದಳಂಬ್ರಿ ಮತ್ತು ವೇಸ್ಟ್ ಆಗೋಕಿತ್ತು ಅದು ಅದಕ್ಕೆ ಕೇಳಿದ್ರಿ ಒಳ್ಳೆ ಬದಲಿ ಅದು ನೋಡ್ರಿ ಈಗ ಕಿಪಾನ್ ಅಂತ್ರಿ ಇದೊಂದು ಇವು 2 ಬಾಟ್ಲಿ ಅದಾವೆ ನಮ್ಮ ಬಾಟ್ಲಿ ಒಟ್ಟು 3 ಬಾಟ್ಲಿ ಆದ್ರು ಹಳ್ಳಿ ಆಗಲಿ ಇವು ಆಗಲೇ ವಿಡಿಯೋ ಮಾಡಿದ್ನಲ್ರಿ ಅವಲ್ರಿ ಇವನ್ ವಿಡಿಯೋ ಮತ್ತು ಯಾವ ರೇಟ್ ಪಟ್ಟಿ ಹೊಡ್ಕೊಂಬಂದ್ರಿ ಮತ್ತು ಇದೊಂದು ಈ ಪಟ್ಟಿಗೆ ಇನ್ನೊಂದು ಪಟ್ಟಿ ಐತ್ರಿ ಆ ಪಟ್ಟಿಗೆ ವಿಡಿಯೋ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಒಂದು ಚಾರ್ಜ್ ಇದ್ದು ಫೋನ್ ಚಾರ್ಜ್ ಹಾಕಿ ಬಂದ್ರಿ ಇಲ್ಲಿ ಹೊಡ್ಯಾಕ ಕುಂತಾರ ಈ ಕಡೆ ನಮ್ಮ ಮಣ್ಣು ಹೊಡ್ಯಾಕ ಕುಂತಾರೆ ಇನ್ನೊಬ್ಬ ಆ ಕಡೆ ಹೊಡ್ಯಾಕ ಕುಂತಾನ ಇನ್ನೈತ್ರಿ ನಮ್ದು ಪೈಪ್ ಜಾಕ್ ಕೊಡೋದ್ರಿ ಹಿಂಗೆ ಬರೋ ಮುಂದೆ ಬರ್ತಾರೆ ಮತ್ತು ಹಿಂಗೆ ಹೋಗೋ ಮುಂದೆ ಒಂದು ಸ್ವಲ್ಪ ಇದಾಗುತ್ತೆ ಪೈಪ್ ಜಾಕ್ ಕೊಡ್ಬೇಕ್ರಿ ಹಾಗಲ್ಲೇ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಬೇಕಂದ್ರೆ ಫೋನ್ ಚಾರ್ಜ್ ಖಾಲಿ ಆಗ್ಬಿಡ್ತೀರಿ ಅವನು ಚಾರ್ಜ್ ಹಾಕ್ಯಂತ ಬಂದಿದ್ದಿಲ್ಲ ಇನ್ನು ನಮ್ಮ ವಿಡಿಯೋ ಬಿಟ್ಟರು ಹಣ್ಣಿಗೆ ಈ ಥರ ಬಿಡ್ಬೇಕ್ರಿ ನಾವು ಇಲ್ಲ ನೋಡ್ರಿ ಕಾಯಿ ಅವರು ಮಣ್ಣು ಬಿಟ್ಟರು ಒಂದು 3 ತಿಂಗಳು ಆತ್ರಿ ಕಾಯಿ ಸೆಟ್ಟಿಂಗ್ ಆಗ್ಯಾವ್ರಿ ಅವರು ನಾವು ಕಾಯಿ ಕುಂತಿಲ್ರಿ ಅವರು ಇನ್ಮ್ಯಾಗ ಅವು ಸಣ್ಣ ಓದವಲ್ರಿ ಅವೆಲ್ಲ ಕಾಯಿ ಕುಂದ್ರವ್ರಿ ಅವು ಕಾಯಿ ಕುಂದಿರ್ತಾವೆ ಅವು ನಾವು ಈಗ ಬಿಟ್ಟಿವಿ ಇಲ್ಲಿ ಎಣ್ಣೆ ಹೊಡ್ಯಾಕ ಕುಂತಾರ ನೋಡ್ರಿ ಈ ಥರ ನಮ್ದು ಏನೈತ್ರಿ ಪೈಪ್ ಜಾಕ್ ಕೊಡೋದು ಇದು ಒಟ್ಟು 2 ಪಟ್ಟಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ ಫೋನ್ ಚಾರ್ಜ್ ಇಲ್ಲ ಕಾರಣಕ್ಕೆ ಮತ್ತು ಏನೈತಿ 2 ಪಟ್ಟಿ ಹೊಡ್ಕೊಂಡು ಮತ್ತು ಹೊರಗೆ ಹೋಗ್ಬೇಕು ಇವತ್ತು ಬರೀ ಎಣ್ಣೆ ಹೊಡ್ಯದ್ರಿ ದಳಂಬ್ರಿಗೆ ಯಾವ ಎಣ್ಣೆ ಹೊಡಿದು ಅಂತ ನಾಗ ತೋರಿಸಿದ್ರಿ ಸ್ಟಾರ್ಟಿಂಗು ತೋರಿಸಿದ್ದಲ್ರಿ ಅವು ಎಲ್ಲಿ ತೋರಿಸಿದ್ರಿ ಎಣ್ಣೆಗಾರ ಎಲ್ಲಿ ಹಿಡಿತಾರೆ ನೋಡ್ಬೇಕ್ರಿ ಅಲ್ಲೆಲ್ಲ ಹೋಗ್ಯಾರ ಈಗ 2 ಪಟ್ಟಿಗಿಂದ ಮತ್ತು ಆ ಪಟ್ಟೆಗೆ ಹೋಗಿಂದ ಸ್ವಲ್ಪ ಇದು ಮಾಡ್ಕೊಡೋಕ್ರಿ ಅವ್ರಿಗೆ ನೋಡ್ರಿ ಈ ಥರ ನೋಡ್ರಿ ದಳಂಬ್ರಿ ಹಾಕಿದ್ರೆ ಎಣ್ಣೆ ವಾರ ಎಣ್ಣೆ ಹೊಡ್ಯೋದು ಗೊಬ್ಬರ ಕಟ್ಟೋದು ಬರೀ ಅದ ರೀ ದಳಂಬ್ರಿ ಹಾಕಿದ್ರೆ ಎಲ್ಲಿಗೆ ಹೋಗಿಲ್ಲ ರೀ
ಯಾವ ಕಡೆನೂ ಹೋಗಿಲ್ಲ ಎಲ್ಲಿಲ್ಲ. ಮೊನ್ನೆ ತಿಪ್ಪಿ ಗೊಬ್ಬರ ಹಾಕಿವ್ರಿ ಬಡ್ಡಿಗೆ. ಇವತ್ತು ಎಣ್ಣೆ ರೀ ಹೊರ 8 ದಿನಕ್ಕೆ ಒಮ್ಮೆ ಇದು ಎಣ್ಣೆ ಹೊಡ್ಯೋದು. ಆದರೆ ಈಗ ಎಣ್ಣೆ ಹಣ್ಣಿಗೆ ಒಂದು ಬಿಟ್ಟಿವಲ್ರಿ, ಈಗಾಗಿಂದ ಮತ್ತೆ 10 ದಿನಕ್ಕೆ ನೋಡಕ್ಕೆ ನೋಡಿ ಎಣ್ಣೆ ಈ ಥರ ರೀ. ನಮ್ಗೆ ಒಣ್ಣೆದ್ದು ಎಲ್ಲಿಗೂ ಹೋಗೋಕ್ಕಲ್ಲ, ಮತ್ತೆ ಯಾವ ಪ್ಲೇಸ್ ತೋರ್ಸೋಕ್ಕಲ್ಲ. ಯಾವ ಬಂದಿಲ್ಲ ದಳಂಬ್ರಿ ಹಾಕಿರ್ತೀವಲ್ಲ, ಇವಾಗ ಹೋದ್ರೆ ಕಾಲೇಜ್ಗೆ ಹೋದಾಗ ಮತ್ತೆ ನಮ್ಮ ಹುಡುಗರು ತಾಕ ಹೋದಾಗ ಅಲ್ಲಿ ವಿಡಿಯೋ ಮಾಡಿರ್ತೀನಿ. ಮತ್ತು ಹೊಲ್ದಾಗಿದ್ರೆ ಜೊತೆ ದಳಂಬ್ರಿ ಎಣ್ಣೆ ಹೊಡ್ಯೋದು ಮತ್ತು ಕೆಲಸ ಬರೀ ಇಂಥ ವಿಡಿಯೋ ಹಾಕ್ತೀನಿ ರೀ. ಸಪೋರ್ಟ್ ಮಾಡಿರಿ ಎಲ್ಲರೂ. ನಾನೇನು ವೇಸ್ಟ್ ವಿಡಿಯೋನ ಹಾಕಲ್ರಿ. ಎಲ್ಲ ಇದೆಲ್ಲ ದಳಂಬ್ರಿಗೆ ಎಣ್ಣೆ ಪಣ್ಣೆ ಹೊಡೆಯೋಲ್ಲ ವ್ಯೂಸ್ ಆಗ ಏನು ಇದು ವಿಡಿಯೋನ ಮಾಡಿ ಹಾಕ್ತೀನಿ ರೀ. ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ. ನೋಡಮ್ಮ ಸಪೋರ್ಟ್ ಹಾಕೋರೆ ಸಿಗಾಕೊಂಡೈತ್ರಿ, ಸುಳ್ಳು ಅದಕ್ಕೆ ತಗೋಬೇಕು. ಕಂಟಿನ್ಯೂ ಮಾಡಿದ್ನಿ ಬಿಡಲ್ಲ, ವ್ಲಾಗ್ ಹಾಕೋರು ಕಂಟಿನ್ಯೂ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಮನ್ಯಾಗ ಒಂದು ಸ್ವಲ್ಪ ಫಂಕ್ಷನ್ ಇದ್ದದಕ್ಕೆ ವಿಡಿಯೋ ಮಾಡೋಕೆ ಕುಂತಿಲ್ಲ. ನೋಡಮ್ಮ ವಿಡಿಯೋ ಮಾಡಿರ್ತೀನಿ, ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅಪ್ಲೋಡ್ ಮತ್ತು ನೆಟ್ವರ್ಕ್ ಎಲ್ಲಿ ಬರ್ತಾರೆ ಅಲ್ಲಿ ಹೋಗಿ ಕಟ್ಟ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ರೀ. ನೆಟ್ವರ್ಕಿಂದು ಒಂದು ಪ್ರಾಬ್ಲಮ್ ಆಗ್ತೈತೆ ರೀ. ಜಿಯೋ ಒಟ್ಟು ಇಲ್ಲಿ ನಮ್ಮ ಊರಾಗ ನೆಟ್ವರ್ಕ್ ಬರೋಲ್ಲ. ನಾವು ಆದಷ್ಟು ಪ್ರಯತ್ನ ಮಾಡ್ತೀನಿ ವಿಡಿಯೋ ಹಾಕೋಕೆ. ಸಪೋರ್ಟ್ ಸೂಪರ್ ಸಿಗಾಕೊಂಡೈತೆ ರೀ, ಅದ್ರದ್ದೇನು ಅಭ್ಯಂತರ ಏನಿಲ್ಲ ರೀ. ನಾನೆಲ್ಲ ಯೂಸ್ ಆಗೋಂಥ ವಿಡಿಯೋನ ಮಾಡಿ ಹಾಕಿದ್ರೆ ಮತ್ತೇನು ವೇಸ್ಟ್ ವಿಡಿಯೋ ಒಟ್ಟ ಮಾಡಲ್ಲ. ಮಾಡಿದ್ರು ಟೈಮ್ ಪಾಸ್ ವಿಡಿಯೋ ಅಂತಂದು ಆ ಥರ ಏನು ಯಾವಿಲ್ಲ ಬಿಡ್ರಿ. ಎಲ್ಲವೂ ಕಂಟೆಂಟ್ಗಾರ ಚಲೋನ ಕೊಡೋಕೊಂತೀನಿ. ನಮ್ಗೆ ಎಲ್ಲ ದಳಂಬ್ರಿ ಎಣ್ಣೆ ಪಣ್ಣೆ ವಿಡಿಯೋ ಎಲ್ಲ ಚಲೋ ಇದು ಕಂಟೆಂಟ್, ವೇಸ್ಟ್ ವಿಡಿಯೋನಲ್ಲಿ ನೀವು ನೋಡಿರಿ. ನಿಮ್ಮ ತೆಗೆದ್ರಿ ಸಪೋರ್ಟ್ ಮಾಡಿದ್ರೆ ಇದೇ ಥರ ವಿಡಿಯೋ ಹಾಕ್ತೀನಿ ರೀ. ಮತ್ತು ಬದಲಿ ವಿಡಿಯೋ ಹಾಕ್ಬೇಕಂದ್ರೆ ಮತ್ತು ಕಮೆಂಟ್ ಹಾಕ್ರಿ. ಎಲ್ಲ ದಳಂಬ್ರಿ ಪಳಂಬ್ರಿಗೆ ಮತ್ತು ಹೊಳ್ಳಿ ಯಾವ ಎಣ್ಣೆ ಹೊಡಿಬೇಕು ಯಾವ ಇಲ್ಲ ಅಂತಂದು ವಿಡಿಯೋ ಮಾಡಿ ಹಾಕಿದ್ರೆ ಗೊತ್ತಾಗುತ್ತೆ ರೀ. ಹಾಗಲ್ಲಿ ನೋಡಿದ್ರಲ್ಲ, ನಾವೇ ಬದಲಿ ಎಣ್ಣೆ ಹೊಡ್ಯಕ್ಕೆ ಕುಂತಿದ್ವಿ. ಇಕ್ಕಟ್ಟೊಳ್ಳಿ ಅವು ನಮ್ಮ ಅಣ್ಣ ಫೋನ್ ಹಚ್ಚಿ ಕೇಳಿಂದ ಈ ಎಣ್ಣೆಲ್ಲ ಬದಲಿ ಎಣ್ಣೆ ಅಂದಿದ್ದಕ್ಕೆ ಚಲೋ ಆತ್ರಿ. ಹಂಗಚ್ಚಾರ ಎಲ್ಲರಿಗೂ ಕನ್ಫ್ಯೂಸ್ ಆಗಿರ್ತಾವ್ರಿ. ಯಾಕಪ್ಪ ಅಂದ್ರೆ ಮಣ್ಣಿ ಟೈಮ್ ಬದಲಿ ಎಣ್ಣೆ ಹೊಡಿತಾರೆ, ಬದಲಿ ಎಣ್ಣೆ ಹೊಡೆದಿರ್ತಾರೆ. ಮತ್ತು ಈ ಟೈಮ್ ಬದಲಿ ಎಣ್ಣೆ ಹಂಗೆ ಚೇಂಜ್ ಹಾಕಿರ್ತೀರಿ. ಅದು ಎಣ್ಣೆ ಇದು 10 ದಿನಕ್ಕೆ ಚೇಂಜ್ ರೀ ಎಣ್ಣೆ. ಆಗಲೇ ಅವು ಎಣ್ಣೆ ಸ್ಟಾಕ್ ಇಟ್ಕೊಂಡ್ಬಿಡ್ತೀವಿ ರೀ. ಅವ್ರಾಗಲೇ ಒಂದು 3-4 ತಿಂಗಳಿಗೆ ಆಗೋಷ್ಟು ಎಣ್ಣೆ ಕೊಟ್ಟಿರ್ತಾರೆ ಅವ್ರು. ಆಗಲೇ ಅವನ್ನೆಲ್ಲ ಇದು ಮಾಡಿರ್ತಾರೆ ನೋಡಿರಿ. ಸಪೋರ್ಟ್ ಯಾವ ಥರ ಮಾಡಿರ್ತೀರಿ ನೋಡಿರಿ. ದಳಂಬ್ರಿವು ಇಲ್ಲೇ ಹೊಲ್ದಾಗಿದ್ರೆ ಇಂಥ ಬಾಡಿ ಹಾಕಿರ್ತೀನಿ. ಬಗನ ಕಾಲೇಜ್ಗೆ ಹೋಗಿದ್ರೆ ಅಲ್ಲಿ ಬದಲಿ ಕಂಟೆಂಟ್ ಹಾಕಿರ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ಈ ಪಟ್ಟು ಆಗತ್ತೆ ರೀ. ಈ ಪಟ್ಟಿಗೆ 4 ಪಟ್ಟಿ ಹಾಕೋದು ಇವಾಗ ಸ್ವಲ್ಪ ಕೆಲಸ ಐತಿ. ನೋಡಮ್ಮ ಒಳ್ಳೆ ಬ್ಲಾಗ್ ಇದು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ರೀ. ನೋಡಿರಿ ಮೋಟ್ರ 7 HP ಮೋಟ್ರ ಇದೆ. ಮೋಟ್ರ ಇದು ನೋಡಿರಿ. ಇಲ್ಲಿ ಮೋಟ್ರ ಸೌಂಡಿಗೆ ಏನೋ ವಾಯ್ಸಾಗಿ ಕೇಳಿಸೋಲ್ದ್ರಿ. ಸೌಂಡ್ ಐತಿ. ಮತ್ತು ಇಲ್ಲಿ ಬ್ಯಾರ್ಲ್ ಕಟ್ಕೊಂಡಿರ್ತೀರಿ ಎಣ್ಣೆ ನೋಡಿರಿ. ಇನ್ನು ಅರ್ಧ ಬ್ಯಾರ್ಲ್ ಐತೆ ರೀ ಎಣ್ಣೆ. ಹಿಂಗೆ ಸರ್ ಒಂದು ಟ್ಯಾಕ್ಟ್ರಿ ಮತ್ತು ಟ್ಯಾಕ್ಟ್ರಿ ಹಾಕ್ಯಂಡು ಇದು ಬ್ಯಾರ್ಲ್ ಕಟ್ಕೊಂಡ್ ಬಂದಿರ್ತೀವಿ. ಇದು ಮೋಟ್ರ ರೀ. ಇದು ಎಲ್ಲ ಪಟ್ಟಿಗೆ ಹಿಂಗೆ ತೊಗೊಂಡೋಗ್ಬೇಕು ಒಂದೊಂದು ಬ್ಯಾರ್ಲ್. ಇದು ನೋಡಿರಿ ಮೋಟ್ರ 7 HP ಮೋಟ್ರ. ಯಾರು ತೊಗೊಂಡಾಗಿದ್ರೆ 7 HP ಮೋಟ್ರ ಅಂತವ್ರಿ. ಯಾಕಪ್ಪ ಅಂದ್ರೆ ಮುಂದೆ ಗೊಬ್ಬರ ಹೊತ್ತಿಸ್ತಾರೆ ರೀ ದಳಂಬ್ರಿಗೆ. 7 HP ಮೋಟ್ರ ಜಾಸ್ತಿ ತೊಗೊಂಡ್ರೆ ಒಂದು 4,000 ಅಷ್ಟೇ ಜಾಸ್ತಿ ಇರ್ತೀರಿ. ತೊಗೋರಿ ಚಲೋ ಮೋಟ್ರ್ ತೋರಿ. ಯಾರು ದಳಂಬ್ರಿ ಹಾಕಿರ್ತೀರಿ ನೋಡ ಅಂತಾರೆ ಚಲೋತ್ನೇ ನೋಡ್ಕಡ ಇದು ಮೋಟ್ರ ತೋರಿ. ಯಾಕಪ್ಪ ಅಂದ್ರೆ ಮುಂದೆ ಬೇಕಾಗುತ್ತೆ ರೀ. ಅದು ಇದೇನು ಗೊಬ್ಬರ ಹೊತ್ತಿಸಿವಿ ಅಂದ್ರೆ ಒಂದು ಸ್ವಲ್ಪ ಸ್ಪೀಡ್ ಆಗುತ್ತಲ್ಲ ರೀ. ಅದು 7 HP ಮೋಟ್ರ ಬೇಸ್ರಿ. ಅದು ತೊಗೊಳಕೈಲಿ ದೊಡ್ಡದತ್ತು ರೀ. ಸಣ್ಣದೇನು ತೊಗೊಬೇಡ್ರಿ ಸರ್. ಒಂದು ಸ್ವಲ್ಪ ಪೈಪ್ ಜಗ್ಗಿ ಇದು ನೋಡ್ರಿ. ಇಲ್ಲಿ ಪೈಪ್ ಜಗ್ ಕೊಡೋದು. ಯಾರೋ ನೀವು ದಳಂಬ್ರಿ ಯಾರು ಹಾಕಿರಲ್ಲ ಮೋಟ್ರ್ ತೊಗೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಇದ್ದಿದ್ದತ್ತು ರೀ HP. ಯಾಕಪ್ಪ ಅಂದ್ರೆ ಗೊತ್ತಿದ್ದಲ್ಲ ರೀ ನಿಮಗೆಲ್ಲ ಗೊಬ್ಬರ ಹೊತ್ಸೋದು ಅದೆಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿತ್ರಿ. ಜಾಸ್ತಿ HP ಮೋಟ್ರ ಆದ್ರೆ ಲಗುನ ಇದಾಗ್ಬಿಡ್ರಿ. ಕೆಲಸ ಲಗು ಓಡ್ಬೇಕು. ದಳಂಬ್ರಿ ಲಗು ಕೆಲಸ ಆದಂದ್ರೆ ಚಲೋ ರೀ. ಇದೆಲ್ಲ ಹೇಳ್ಬೇಕಂದ್ರೆ 4 ಜನ ಬೇಕು ಬಿಡ್ರಿ ಇದಕ್ಕೆ ಎಣ್ಣೆ ಪಣ್ಣೆ ಹೊಡ್ಯಾಗ ಬಂದು. ಮತ್ತು ಗೊಬ್ಬರ ಮತ್ತು ಒಳ್ಳೆ ಕಸ ಬಂದಾಗ ಖರ್ಚಕ್ರ ಐತ್ರಿ. ನೋಡಮ್ಮ ಯಾವ ಥರ ಬರ್ತಾ ಯಾವ ಥರ ಇಲ್ಲ ಅಂತಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದೆಲ್ಲ ನೋಡ್ತೀರಲ್ಲ ನೀವು. ನಮ್ಮ ಸಬ್ಸ್ಕ್ರೈಬರ್ಸ್ಕರ ಇದ್ದೇ ಇರ್ತೀರ, ಸಪೋರ್ಟ್ ಹಾಕರ್ ಮಾಡ್ತೀರಿ ಅಂತಂದು ಅನ್ಕೊಂತೀನಿ. ನೋಡಮ್ಮ ಈ ಪಟ್ಟಿ ಅದನ್ನು ಮುಗೀತ್ರಿ. ಇಲ್ಲಿ ಹೊಡ್ಯಾಕುಂತ ನೋಡಿ ಮಣ್ಣಿಂದ ಈ ತೊಗೊತ್ತ
ಅಲ್ಲಿ ಹತ್ನಾಗರೆ ಅಲ್ಲಿ ಮ್ಯಾಲ ಬಟ್ಟೆ ತೋರಿಸಿದ್ರೆ ಇಲ್ಲೇ ಬರ್ತದೆ ನೋಡ್ರಿ ನಮ್ಮ ಅಣ್ಣ ಪೂರ ಕಡಿಮೆ ಆತೇನು ರೈಸ್ ಅದ ಪೂರ ಕಡಿಮೆ ಆತಾನ ನಡೀತಾನೆ ಇಲ್ಲೇ ಬರ್ತದೆ ಅಂದ್ರೆ ಅಲ್ಲಿ ಆ ಕಡೆ ಹೋದ ಇದೊಂದು ಪಟ್ಟೆ ಆತಂದ್ರೆ ಎಣ್ಣೆ ಹೊಡೆದಾಗುತ್ತೆ ರೀ ಈಗ ನಮ್ಮ ಹೆಂಡತಿ ಮೇಕ್ ಹೋಯ್ದಾರೆ ನೋಡಿ ಈ ಮೇಕ್ ಹೋದ ಕಟ ದನ ಬೇಕಾದ್ರಿ ಮತ್ತು ಹೊಳ್ಳಿ ವಿಡಿಯೋ ಮಾಡಕ್ಕೆ ಮನಸ್ಸು ಐತ್ರಿ ಯಾಕಂದ್ರೆ ಎಲ್ಲಿಗೆ ಹಣ್ಣು ಮಾಡ್ಬೇಕ್ರಿ ಮತ್ತು ಲಾಂಗ್ ವಿಡಿಯೋ ಆತಂದ್ರೆ ನೋಡೋಕ್ಕೂ ಒಂದು ಸ್ವಲ್ಪ ಇದಾಗಲ್ತದೆ ಒಂದು ಎಣ್ಣೆ ಹೊಡೆದ ದಾಳಂಬ್ರಿಗೆ ಎಣ್ಣೆ ಹೊಡೆದಕ್ರ ಮುಗಿತ್ರಿ ಅದು ಮೇಡಮ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀರಿ ಯಾರು ಹೊಸಬ್ರು ನೋಡೋಕೆ ಕುಂತಿದ್ರೆ ಸಬ್ಸ್ಕ್ರೈಬರ್ಸ್ ಆಗ್ರಿ ಮತ್ತು ಒಳ್ಳೆ ಫಾಲೋ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಕಮೆಂಟ್ ಹಾಕ್ರಿ ವಿಡಿಯೋ ಯಾವ ಥರ ಆಗೈತೆ ಅಂತಂದ್ರೆ ಏನೇನು ಮಿಸ್ಟೇಕ್ ಇತ್ತಂದ್ರೆ ಕಮೆಂಟ್ ಹಾಕ್ರಿ ನೀವು ಕಮೆಂಟ್ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಮಿಸ್ಟೇಕ್ ಮಾಡಿದ್ದು ಏನು ಅಂತಂದು ಕಾಟ ನೋಡಿರಿ ಇವತ್ತು ವಿಡಿಯೋಗೆ ಎಂಡ್ ಮಾಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ಈ ಥರ ವಿಡಿಯೋ ಆಗ್ತಾ ಇರ್ತೀನಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಮನೆಗೆ ಒಂದು ಸ್ವಲ್ಪ ಫಂಕ್ಷನ್ ಇದ್ದಿದ್ದ ಕಾರಣಕ್ಕಾಗಿ ಮತ್ತೇನಿಲ್ಲ ಎಲ್ಲರೂ ಸಪೋರ್ಟ್ ಮಾಡಿರಿ ಗೈಸ್